ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಂತ, ಎಲ್ಲ ನಿಮ್ ಬಡ ಸಾಹೇಬ್ರು ನಮ್ದೆಲ್ಲ ಊಟ ಆದ್ರೆ ಇನ್ನೂ ಬರ್ಲಿಲ್ವಲ್ಲಪ್ಪ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಜ್ಜಿ. ಅಜ್ಜಿ ಬಂದ್ರು. ಬನ್ನಿ ಕಂತ ಕೂತ್ಕೊಳ್ಳಿ, ಊಟ ಮಾಡೋಣ. ನಂದು ಆಗ್ಲೇ 1 ಅವರ್ ಮುಂಚೆ 2 ರೌಂಡ್ ಬ್ಯಾಟಿಂಗ್ ಆಗೋಯ್ತು ಬಾಸೆ. ಬೈಜಯಂತಿ ಅಮ್ಮ, ಇಬ್ಬರಿಗೂ ಊಟ ಬಡಿಸಮ್ಮ. ಹೌದಮ್ಮ, ಅಮ್ಮ ತುಂಬಾ ಹೊಟ್ಟೆ ಹಸಿತಿದೆ, ಊಟ ಬಡಿಸ್ತೀರಾ? ಚಿಕ್ಕ ಪಾತ್ರೆಯಲ್ಲಿ ಬಡಿಸ್ತೀವಿ ಅಂತ ಹೇಳಿದ್ರು, ಆದ್ರೆ ಇದು ಮಕ್ಕಳಾಟ ಆಡೋ ಕಿಚನ್ ಸೆಟ್ ಪುಟ್ ಇದ್ರಲ್ಲಿ ಬಡಿಸ್ತೀವಿ ಅಂತ ಹೇಳೇ ಇರ್ಲಿಲ್ವಲ್ಲಪ್ಪ. ಬಾಸಿ ಊಟ ಮಾಡ್ತಾರೆ ಇದ್ರಲ್ಲಿ. ಇವತ್ತು ಏನೋ ಗ್ರಾಚಾರ ಕಾದಿದೆ. ಈ ಆಟಕ್ಕೂ ನನಗೂ ಸಂಬಂಧ ಇಲ್ಲ ಬಾಸ್. ಅಮ್ಮ, ನಮಗೆ ಹಸ್ವಾಗ್ತಿದೆ. ನೀವು ಈ ಥರ ಚಿಕ್ಕ ಮಕ್ಕಳು ಆಟ ಆಡೋ ಕಿಚನ್ ಸೆಟ್ಟಲ್ಲಿ ಊಟ ಇಟ್ಟರೆ ಹೇಗಾಗುತ್ತೆ? ಏನಮ್ಮ ಇದೆಲ್ಲ, ಯಾಕೆ ಹೀಗೆ ಮಾಡ್ತಿದ್ದೀರಾ? ಕ್ಷಮಿಸಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ಇವರೆಲ್ಲ ಏನು ಹೇಳಿದ್ರು ನಾನು ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ವಿಕ್ರಾಂತ್, ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದೆ. ಯಾಕೆ ಎಲ್ಲರೂ ಸೇರ್ಕೊಂಡು ಹೀಗೆ ಟಾರ್ಚರ್ ಕೊಡ್ತಿದ್ದೀರಾ? ಪ್ಲೀಸ್ ನಮ್ಮನ್ನು ಆರಾಮಾಗಿರೋದಕ್ಕೆ ಬಿಡಿ. ಅಣ್ಣ, ನಾನಿನ್ನು ಟಾರ್ಚರ್ ಮಾಡ್ತಾ ಇಲ್ಲ. ಮಗು ಬಗ್ಗೆ ಪ್ಲ್ಯಾನ್ ಮಾಡಿ ಅಂತ ರಿಕ್ವೆಸ್ಟ್ ಲೈಟಾಗಿ ಆರ್ಡರ್ ಮಾಡ್ತಾ ಇಲ್ಲ. ನಿಮಗೆ ಅದ್ರ ಬಗ್ಗೆ ಅರ್ಥ ಆಗಬೇಕು ಅಂತಲೇ ಈ ಥರ ಎಲ್ಲ ಮಾಡ್ತಾ ಇರೋದು. ಹೌದು ಬಾಸ್, ಸುಮ್ಮನೆ ಅವ್ರು ಹಾಕಿರೋ ಕಂಡೀಷನ್ ಒಪ್ಕೊಂಬಿಡಿ. ಇವತ್ತು ಮಕ್ಕಳಾಟ ಆಡೋ ಕಿಚನ್ ಸೆಟ್ಟಲ್ಲಿ ಊಟ ಹಾಕಿದ್ದಾರೆ. ನಾಳೆ ಹಾಕ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ಧರಣಿ ಸತ್ಯಾಗ್ರಹ ಅಂತ ಕೂತ್ಕೊಂಡ್ಬಿಟ್ರೆ ಕಷ್ಟ. ಹೌದು, ನಾವು ಧರಣಿ ಮಾಡ್ತೀವಿ. ಹೋರಾಟ ಹೋರಾಟ. ಏನೋ ಯಾರೋ ಕೂಗ್ತಾ ಇಲ್ಲ, ಎಲ್ಲ ಹೊರಟೋದ್ರ? ಅದೇ ನಾವೆಲ್ಲ ಇಲ್ಲೇ ಇದ್ದೀವಿ. ಹಾಗಾದ್ರೆ ಕೂಗಾಕ್ರೋ. ಹೋರಾಟ ಹೋರಾಟ, ಮಗುವಿಗಾಗಿ ಹೋರಾಟ, ಹೋರಾಟ ಹೋರಾಟ, ಮಗುವಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ಮಗುವಿಗಾಗಿ ಹೋರಾಟ. ಅಮ್ಮ, ನಾನ್ ಹೇಳೋದೇನಂದ್ರೆ ನಾಳೆಷ್ಟೊತ್ತಿಗೆ ಈ ದ್ರಾಕ್ಷಿ ಫುಲ್ ಒಣಗೋಗ್ಬಿಡುತ್ತೆ. ಅದಕ್ಕೆ ನಾನು ನೀನು ಅಪ್ಪ 3 ಜನ ಸೇರ್ಕೊಂಡಿದ್ದೀನಿ ತಿನ್ನೋಣ ಇವತ್ತು. ನಾಳೆ ಮತ್ತೆ ತಗೊಂಡ್ಬರ್ಬೋದಲ್ಲ? ನಿಮ್ಮ ಅಕ್ಕ ತಿಂಡ್ಪೋತಿ ಊರ್ಗ್ ಹೋಗಿದ್ದಾಳೆ, ಇವಾಗ ನೀನ್ ತಿಂಡ್ಪೋತಿ ತರ ಆಡ್ಬೇಡ ರೀ. ನೀವೇನ್ರಿ ಮಕ್ಕಳ ತರ ಆಡ್ಕೊಂಡು ಅದನ್ನೆಲ್ಲ ಮೈಲ್ಗೆ ಮಾಡ್ಕೊಂಡು ನಾನ್ ತಿನ್ನಂಗಿಲ್ವಾ? ಇವಾಗ ನಾನ್ ನೋಡ್ ಬರ್ತಾರ ಕೋಪದಲ್ಲ ಮೇಲೆ. ರೀ, ಆರ್ತಿ ಯಾಕೆ ಫೋನ್ ಮಾಡ್ತಿದ್ದಾಳೆ? ಅವ್ರಿಗೇನಾದ್ರೂ ವಿಷಯ ಗೊತ್ತಾಗೋಯ್ತಾ? ಅಮ್ಮ, ನಾಳೆ ಎಲ್ಲರೂ ಬೇಗ ಬರ್ತೀರಲ್ಲ, ಯಾರು ಲೇಟ್ ಮಾಡ್ಬಿಡಿ.
ನಾನು ನಿಮಗೋಸ್ಕರನೇ ಕಾಯ್ತಿರ್ತೀನಿ. ಬರೀ ಕುಡಿ. ಹಲೋ ಆರ್ತಿ. ಅಪ್ಪ ನೀವಾ? ನಾಳೆ ಬೇಗ ಬರ್ತೀರಾ ತಾನೆ? ಹಾಂ ಮಗಳೇ, ಬರ್ತಾ ಇದ್ದೀವಿ. ಹೌದು, ಅಮ್ಮ ಯಾಕೇನು ಮಾತಾಡಲಿಲ್ಲ? ಹುಷಾರಾಗಿದ್ದಾರಲ್ವಾ? ಏನು ತೊಂದರೆ ಇಲ್ಲ ಅಮ್ಮ. ಅವಳು ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತು ಅಂತ ಹೇಳ್ತಾ ಇತ್ತು. ಹೌದಾ? ಹಾಗಾದ್ರೆ ಫೋನ್ ಕೊಡಿಯಪ್ಪ, ನಾನು ಸ್ವಲ್ಪ ಮಾತಾಡ್ತೀನಿ. ಬೇಡ ಬೇಡಮ್ಮ, ನಾಳೆ ಬೆಳಗ್ಗೆ ಬಂದಾಗಲೇ ಮಾತಾಡ್ತೀವಿ ಎಲ್ಲರೂ. ನಾಳೆ ಮರಿದೆ ಎಲ್ಲರೂ ಬೇಗ ಬನ್ನಿ, ನಾನು ನಿಮಗೋಸ್ಕರ ಕಾಯ್ತಿರ್ತೀನಿ. ಆಯ್ತು ಮಗಳೇ. ಬರೀ ಮಗಳು ಬಾ ಅಂತ ಕರೀತಾ ಇದ್ದಾಳೆ. ಸುಹಾಸಿನಿಯವರು ಬರಬೇಡ ಅಂತ ಹೇಳ್ತಾ ಇದ್ದಾರೆ. ಮಗಳ ಸಂತೋಷಕ್ಕೆ ನಾವು ಅಲ್ಲಿಗೆ ಹೋಗಬೇಕು. ಆದರೆ ನಮ್ಮ ಸ್ವಾಭಿಮಾನ ಆತ್ಮಾಭಿಮಾನ ಕಾಪಾಡ್ಕೋಬೇಕು ಅಂದರೆ ನಾವು ಅಲ್ಲಿಗೆ ಹೋಗಬಾರ್ದು. ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡೋಣ ವೆಚ್ಚ ಹೇಗಿದೆಯೋ ಏನು. ಈ ಸ್ಪೀಕರ್ ಅಲ್ಲಿ ಬರೋ ಸೌಂಡ್ಗೆ ಬಾಸು ರೌಡಿ ಮೇಡಮ್ ಇಬ್ರು ಎದ್ದು ಬಂದು ನಾವು ಹಾಕಿರೋ ಕಂಡೀಷನ್ಗೆ ಪಕ್ಕಾ ಒಪ್ಕೋತಾರೆ. ಕಾಂತ ಸ್ಟಾರ್ಟ್ ಮಾಡ್ರಿ. ವಾಲ್ಯೂಮ್ ಜಾಸ್ತಿ ಮಾಡ್ರಿ. ಇನ್ನೂ ಜಾಸ್ತಿ ಮಾಡ್ರಿ. ವೇದಾಂತ್ ಹಾರ್ಟ್ ರೇಟ್ ಕೇಳಿಸ್ಕೋಬೇಕಾದ್ರೆ ಡಿಸ್ಟರ್ಬ್ ಆಗ್ತದೆ. ಸ್ಟಾಪ್ ಮಾಡಿ ಮಲ್ಕೋ. ಅಯ್ಯೋ, ನಾನೆಲ್ಲ ತನಗೆ ಪ್ಲೇ ಮಾಡಿರೋದು. ಈ ಸತಿ ಅವರು ಮಗು ಮಾಡ್ಕೊಳಕ್ಕೆ ಗ್ಯಾರಂಟಿ ಒಪ್ತಾರೆ. ಈ ಸತಿ ಅವರು ಮಗು ಮಾಡ್ಕೊಳಕ್ಕೆ ಗ್ಯಾರಂಟಿ ಒಪ್ಕೋತಾರೆ ಅಂದ್ರೆ ಅಲ್ಪ ಯಾರು ಎಷ್ಟು ಜೋರಾಗಿ ಸೌಂಡ್ ಪ್ಲೇ ಮಾಡ್ತಾರೆ? ವಿಕ್ರಾಂತ್ ಏನಿದು? ಏನ್ರಿ ಇದು? ನೈಟ್ 1 ಗಂಟೆಲಿ ಯಾರು ಮಲ್ಗೋದಿಕ್ ಬಿಡ್ತಿಲ್ವಲ್ಲ? ಏನಿದೆ ಅಸಹ್ಯ ರೀ? ಸಾರ್ಥಕ್ ಯಾಕ್ರಿ ನಾವು ಮನೆ ಕಳಿಸಿಲ್ಲ ಅವ್ರನ್ನ? ವಿಕ್ರಾಂತ್ ಇಷ್ಟೊತ್ತಲ್ಲಿ ಜೋರ ಮ್ಯೂಸಿಕ್ ಪ್ಲೇ ಮಾಡ್ತಿದ್ರಲ್ಲ, ಕಾಮನ್ ಸೆನ್ಸ್ ಬೇಡ ನಿಮ್ಗೆ? ನೀವು ಹೀಗೆಲ್ಲ ಮಾಡ್ತಿದ್ರೆ ನಾವು ನಿದ್ದೆ ಮಾಡೋದು ಹೇಗೆ?
ನೀವು ನಮಗೋಸ್ಕರ ಓಕೆ ಅನ್ನೋದಲ್ಲ, ನಿಮ್ಮ ಮನ್ಸಾರ ಓಕೆ ಅನ್ಬೇಕು. ಇಲ್ಲ ಅಂದ್ರೆ ನೈಟ್ ಎಲ್ಲ ಆರ್ಕೆಸ್ಟ್ರಾ ನಡೀತಾನೆ ಇರುತ್ತೆ. ನಿಮ್ಮ ಡಿಸಿಷನ್ ಏನು ಅಂತ ಬೇಗ ಹೇಳು. ನಮಗೂ ಜೋರು ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು. ಮತ್ತೆ ಮಲ್ಕೊಳ್ಬೇಕು ತಾನೆ, ಯಾಕೆ ನಮ್ಮ ಪ್ರಾಣ ತಿಂತಿದ್ದೀರಾ? ಈಗ ನೀವು ಹೇಳಲಿಲ್ಲ ಅಂದರೆ ನಾವು ತಿರ್ಗಾ ಘೋಷಣೆ ಕೂಗಬೇಕಾಗತ್ತೆ. ಅಕ್ಕಪಕ್ಕ ಮನೆಯವ್ರನ್ನೂ ನಮ್ಮ ಜೊತೆ ಸೇರಿಸ್ಕೋಬೇಕಾಗತ್ತೆ. ಶಾಂತ, ಇವ್ರು ಕೇಳೋ ಥರ ಕಾಣ್ತಾ ಇಲ್ಲ, ನೀನು ಘೋಷಣೆ ಕೂಗ. ಅಜ್ಜಿ, ಈಗ ಈ ವಿಷಯ ಮಾತಾಡೋದು ಸರಿ ಇರಲ್ಲ, ಬೆಳಿಗ್ಗೆ ಮಾತಾಡೋಣ. ನೀವು ಮಲ್ಕೊಳ್ಳಿ. ಇಲ್ಲ ಇಲ್ಲ, ಈಗಲೇ ತೀರ್ಮಾನ ಆಗಬೇಕು. ಪರಿ ಪರಿ ಏನಾಯ್ತಪ್ಪ? ಇದಕ್ಕಿದ್ದಂಗೆ ಪರಿಮಯ ಆಗ್ಬಿಟ್ಟಿದ್ದಾಳೆ, ಅಲ್ಲಿ ಮಲಗಿದ್ಲು. ಹೌದಾ? ಅಪ್ಪ, ಅಮ್ಮ ಅಲ್ಲಿ ಜೋಕಾಲಿ ಹತ್ರ ಕೂತಿದ್ದಾಳೆ. ಆರ್ತಿ, ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ನಿನ್ ಸೀಮಂತನ ನೋಡೋ ಸೌಭಾಗ್ಯ ನನಗಿಲ್ಲ ಅನ್ಸುತ್ತೆ. ಜೋಕಾಲಿ ಮೇಲೆ ಕೂರೋಳು ಹೋಗಲ್ಲ ಇವಳು. ಅಪ್ಪ, ಅಮ್ಮ ಅಳ್ತಾ ಇದ್ದಾಳೆ. ಅಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಏನಾಯ್ತು? ಪರಿ, ಏನಾಯ್ತು ಪರಿ? ನಮ್ಮ ಆರ್ತಿ ಸೀಮಂತಕ್ಕೆ ಹೋಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಕೊನೆಗೂ ಅವಳು ಸೀಮಂತಕ್ಕೆ ಹೋಗದೆ ಇರೋ ಥರನೇ ಆಗೋಯ್ತು. ಹೇಳ್ರಿ, ನಾನು ಅವಳು ಸೀಮಂತಕ್ಕೆ ಹೋಗೋ ಅದೃಷ್ಟ ಮಾಡಿಲ್ವಾ? ನೋಡಿ, ಯಾರೇನಂದ್ರೂ ಪರವಾಗಿಲ್ಲ, ಆ ಸುಹಾಸಿನಿ 2 ಏಟು ಹೊಡೆದ್ರು ಪರವಾಗಿಲ್ಲ, ನಾನು ನನ್ನ ಮಗಳು ಸೀಮಂತಕ್ಕೆ ಹೋಗ್ಲೇಬೇಕು ರೀ. ನೋಡಿ, ಹೇಗಾದ್ರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗ್ತೀರಲ್ಲ? ಅಳಬೇಡ ಪರಿ, ಸಮಾಧಾನ ಮಾಡ್ಕೊ. ನಾಳೆ ಏನಾದರೂ ವ್ಯವಸ್ಥೆ ಮಾಡೋಣ. ಹೌದಮ್ಮ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಪ್ಲೀಸ್ ಮಾ, ಸಮಾಧಾನ ಮಾಡ್ಕೋ. ನೀನ್ ಹತ್ರ ಮಕ್ಳ ಕಣ್ಣಲ್ಲೂ ನೀರು ಬರುತ್ತೆ. ಯಾಕೆ ಒಳ್ಳೆ ಮಗು ತರ ಹಠ ಮಾಡ್ತಾ ಇದ್ಯಾ? ನಡಿ, ಮಲ್ಕೊ ನಡಿ. ಇಲ್ಲ ರೀ, ನಾನು ನನ್ನ ಮಗಳನ್ನ ನೋಡ್ಬೇಕು, ಅವಳು ಸೀಮಂತ ನೋಡ್ಬೇಕು. ನನ್ನನ್ನು ಕರ್ಕೊಂಡು ಹೋಗ್ರಿ, ನನ್ನನ್ನು ಕರ್ಕೊಂಡು ಹೋಗ್ರಿ. ಪರಿ, ಯಾಕೆ ಹೀಗೆ ಹಠ ಮಾಡ್ತಾ ಇದ್ಯಾ? ನಾನು ನಾಳೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಈಗ ನಡಿ, ಹೌದು ನಡಿ. ಎಲ್ರಿಗೂ ಇಷ್ಟೊಂದು ಶ್ರದ್ಧೆಯಿಂದ ಪೂಜೆ ಮಾಡೋದಕ್ಕೆ ಬರೋಲ್ಲ, ಆದರೆ ವೈಜಯಂತಿ ಅಮ್ಮ ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತಾರಲ್ವ. ಅವ್ರು ದೇವ್ರಿಗೆ ಅಲಂಕಾರ ಮಾಡೋ ರೀತಿ, ಪೂಜೆ ಮಾಡೋ ರೀತಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹೌದು,
ಅದಕ್ಕೆ ಅವ್ರು ಪೂಜೆ ಮಾಡೋ ಟೈಮಿಗೆ ನನಗೆ ಸ್ಪಂದನೆ ಬರೋದು. ಒಳ್ಳೆ ಮನಸ್ಸಿರೋರು ಪೂಜೆ ಮಾಡಿದ್ರೆ ದೇವ್ರು ಖಂಡಿತ ಒಳ್ಳೇದು ಮಾಡ್ತಾನೆ ವೇದ. ನೋಡಿ, ಇವತ್ತಿಂದ ನಮ್ಮ ಪಂಚಾಂಗದ ಪ್ರಕಾರ ನಮಗೆ ಹೊಸ ವರ್ಷ ಶುರುವಾಗುತ್ತೆ. ಹೊಸ ವರ್ಷದ ಮೊದಲನೇ ಹಬ್ಬನೇ ಯುಗಾದಿ ಹಬ್ಬ. ಚೈತ್ರ ಮಾಸದ ಮೊದಲನೇ ದಿನ ಶುಭಕೃತ್ ಸಂವತ್ಸರ ಶುರುವಾಗುತ್ತೆ. ಈ ಹಬ್ಬದ ದಿನ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪುಗಳು ಮಾತ್ರ ಉಳಿಯೋ ಹಾಗೆ ಮಾಡಲಿ. ಎಲ್ರಿಗೂ ಬೇವು ಬೆಲ್ಲ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಬರೀ ಬೆಲ್ಲ ಸಾಕು. ಅಯ್ಯೋ, ಈ ಟೇಬಲ್ ಹಿಂದೆ ದೊಡ್ಡ ಸ್ಟೋರಿನೇ ಇದೆ. ಹೇಳೋ ಕೂತ್ಕೊಂಡ್ರೆ ಒಂದು ಎಪಿಸೋಡ್ ಬೇಕಾಗುತ್ತೆ. ನನಗೆ ಬೆಲ್ಲ ಸಾಕು. ವೈಜಯಂತಿ, ಇವನು ಈಗಲ್ಲ, ಚಿಕ್ಕನಿಂದಲೂ ಹೀಗೇನೆ. ನಮ್ಮ ಮನೇಲಿ ಯಾವುದೇ ಹಬ್ಬ ಮಾಡಿದ್ರು ಮುಂದೆ ಇರ್ತಿದ್ದ. ಆದ್ರೆ ಯುಗಾದಿ ಹಬ್ಬ ಬಂತು ಅಂದ್ರೆ ಅವ್ನು ಎಲ್ಲಿ ಹೋಗ್ತಾನೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಬೇವು ಬೆಲ್ಲ ಕೊಡ್ತೀವಲ್ಲ, ಅದಕ್ಕೋಸ್ಕರ. ಬೇವು ಹೋದ್ರ ಕೈ ನೋಡು ಬೇಡ, ತಪ್ಪಿಸ್ಕೊಡೋದಕ್ಕೂ ಓಡೋಗ್ತಾ ಇದ್ದ. ಬರೀ ಬೆಲ್ಲ ಸಿಕ್ಕಿದ್ರೆ ಸಾಕು. ನೋಡಿ ಹೇಗೆ ಕೇಳ್ತದೆ. ಹೌದಾ ಅಜ್ಜಿ, ಹೀಗೆಲ್ಲ ಮಾಡ್ತಿದ್ದ ಬಾವ? ಬಜಾರಿ ವಿಕ್ರಾಂತ್ ಅಷ್ಟೇ ಅಲ್ಲ, ಆದ್ಯ ಕೂಡ ಹಾಗೆ ಮಾಡ್ತಿದ್ಲು. ಬೆಲ್ಲನ ಆರಿಸಿ ತಿಂದು ಓಡೋಗ್ತಿದ್ಲು. ಅದ್ ಸರಿ, ಆದ್ಯ ಅಲ್ಲಿ ಕಾಣಿಸ್ತಿಲ್ಲ? ಅವರು ಧ್ರುವನ್ ರೆಡಿ ಮಾಡಕ್ ಹೋಗಿದ್ದಾರೆ. ಹೋಗ್ತಾ ನಂಗೆ ಏನು ಹೇಳಿ ಹೋದ್ರು ಗೊತ್ತಾ? ಅಮ್ಮ ನಂಗೆ ಬೇವು ಕೊಡಬೇಡಿ, ಬರೀ ಬೆಲ್ಲ ಮಾತ್ರ ಕೊಡಿ, ಅದನ್ನ ಮುಚ್ಚಿಟ್ಟಿರಿ ಅಂತ ಹೇಳಿದ್ರು. ನೋಡಿ, ಬೇವು ಬೆಲ್ಲ ಅನ್ನೋದು ಸುಮ್ಮನೆ ಹೀಗೆ ಮಾಡಿಲ್ಲ. ಅದ್ರ ಹಿಂದೆ ತುಂಬ ದೊಡ್ಡ ಅರ್ಥನೇ ಇದೆ. ನಮ್ಮ ಜೀವನದಲ್ಲಿ ಬರೀ ಸುಖ ಮಾತ್ರ ಅಲ್ಲ, ಕಷ್ಟನೂ ಬರುತ್ತೆ. ಕಷ್ಟನೂ ಸುಖದಷ್ಟೇ ಸಮಾನವಾಗಿ ಎದುರಿಸ್ಬೇಕು ಅಂತ.
ಕಷ್ಟ ಸುಖ ಎರಡೂ ಇದ್ರೇನೆ ಜೀವನ. ಅದಕ್ಕೆ ಸುಖಕ್ಕೆ ಬೆಲ್ಲ ಹೋಲಿಸ್ತಾರೆ, ಕಷ್ಟಕ್ಕೆ ಬೇವನ್ನ ಹೋಲಿಸ್ತಾರೆ. ನಿಜ, ಸಾಮಾನ್ಯವಾಗಿ ಎಲ್ಲರೂ ಸುಖ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕಷ್ಟ ಬಂದಾಗ ಬೇಡ ಬೇಡ ಅಂತ ಹೇಳಿ. ಆದರೆ ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಾ ಇಲ್ಲ. ನಮ್ಮ ಬದುಕು ಅಂತ ಅನ್ಸ್ಕೊಳ್ಳೋದು. ಆದರೆ ಇನ್ನೊಂದು ವಿಶೇಷ, ಈ ಹೊಸ ವರ್ಷದ ಮೊದಲನೇ ಸಂಭ್ರಮ ಆರ್ತಿ ಸೀಮಂತ. ನಾವು ಆರ್ತಿ ಸೀಮಂತನ ಪ್ಲಾನ್ ಮಾಡಿ ಅದ್ದೂರಿಯಾಗಿ ಮಾಡಬೇಕು, ಓಕೆನಾ? ಅಷ್ಟೇ ಅಲ್ಲ, ಈ ಮನೆಗೆ ಈ ವರ್ಷ ಪುಟ್ಟ ಲಕ್ಷ್ಮಿ ಕೂಡ ಬರ್ತಿದ್ದಾಳೆ. ನೋಡಿ ನಾದ್ನಿ, ಲಕ್ಷ್ಮಿನೇ ಬರಲಿ. ಲಕ್ಷ್ಮಿ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ.